ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಧನರಾಜ್ ದೊಡ್ಡ ಕುಟುಂಬ. ಯಾರಾದ್ರೂ ಕಾಣಿಸ್ತಿದ್ದಾರೆ ಎತ್ಕೊಳ್ಳಿಕ್ಕೆ ಬಿಡಿ ಬಿಗ್ ಬಾಸ್. ಧನರಾಜ್ ಓಡಿ. ಇಲ್ಲದೆ ಬಾರಿ ಖುಷಿಯಾಗಿದಲ್ಲ ನಿಮ್ಗೆ. ಅತ್ತ ದೋಸ್ತ ಮತ್ತೆ ಏನು ಐಶು ಉತ್ತಮ. ಐಶು ಅದು ಐಶಿಗೆ ನೋಡುತ್ತಿದ್ರ ಅಂತ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಧನರಾಜ್ ದೊಡ್ಡ ಕುಟುಂಬ. ಯಾರಾದ್ರೂ ಕಾಣಿಸ್ತಿದ್ದಾರೆ ಎತ್ಕೊಳ್ಳಿಕ್ಕೆ ಬಿಡಿ ಬಿಗ್ ಬಾಸ್. ಧನರಾಜ್ ಓಡಿ. ಇಲ್ಲದೆ ಬಾರಿ ಖುಷಿಯಾಗಿದಲ್ಲ ನಿಮ್ಗೆ. ಅತ್ತ ದೋಸ್ತ ಮತ್ತೆ ಏನು ಐಶು ಉತ್ತಮ. ಐಶು ಅದು ಐಶಿಗೆ ನೋಡುತ್ತಿದ್ರ ಅಂತ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಧನರಾಜ್ ದೊಡ್ಡ ಕುಟುಂಬ. ಯಾರಾದ್ರೂ ಕಾಣಿಸ್ತಿದ್ದಾರೆ ಎತ್ಕೊಳ್ಳಿಕ್ಕೆ ಬಿಡಿ ಬಿಗ್ ಬಾಸ್. ಧನರಾಜ್ ಓಡಿ. ಇಲ್ಲದೆ ಬಾರಿ ಖುಷಿಯಾಗಿದಲ್ಲ ನಿಮ್ಗೆ. ಅತ್ತ ದೋಸ್ತ ಮತ್ತೆ ಏನು ಐಶು ಉತ್ತಮ. ಐಶು ಅದು ಐಶಿಗೆ ನೋಡುತ್ತಿದ್ರ ಅಂತ ದೊಡ್ಡ ಮನೆಗೆ ಬಂದು ಹನುಮಂತ ಮತ್ತು ಚೈತ್ರ ಕುಟುಂಬ. ಇವನು ಹುಟ್ಟಿದಾಗ ನಮಗೆ ನಿಜವಾದ ಚಾಲೆಂಜ್ ಶುರು ಆಗುತ್ತೆ. ಮೂರನೇದು ಹೆಣ್ಣಾಯ್ತು. ಅಪ್ಪ ಅಮ್ಮಂಗೆ ಹೆಣ್ಣಕ್ ಬೆಂಕಿ ಇಡಕ್ಕೂ ಇವ್ರ ಮನೇಲಿ ಗಂಡ ದಿಕ್ಕಿಲ್ಲ. ನಿಮ್ಗೆ ನನ್ನ ಅಕ್ಕ ಬಾಸ್, ನಂಗೆ ನೀವು ಬಾಸ್. ನನ್ನ ಮಗಳಿಗೆ ಎಲ್ಲರೂ ಇಷ್ಟು ವಾರದಲ್ಲಿ ಕಳಪೆ ಕೊಟ್ಟಿದ್ದೀರಾ. ಅವಳು ನಮಗೆ ಉತ್ತಮನೇ, ಯಾವತ್ತೂ ಅವಳು ನಮ್ಗೆ ಉತ್ತಮ. ಹನುಮಂತ ಅಪ್ಪ ಅವ್ವ ಊರಿಂದ ಊಟ ತಂದಿದ್ದಾರೆ. ದೊಡ್ಡ ಮನೆಗೆ ಬಂದು ಹನುಮಂತ ಮತ್ತು ಚೈತ್ರ ಕುಟುಂಬ. ಇವನು ಹುಟ್ಟಿದಾಗ ನಮಗೆ ನಿಜವಾದ ಚಾಲೆಂಜ್ ಶುರು ಆಗುತ್ತೆ. ಮೂರನೇದು ಹೆಣ್ಣಾಯ್ತು. ಅಪ್ಪ ಅಮ್ಮಂಗೆ ಹೆಣ್ಣಕ್ ಬೆಂಕಿ ಇಡಕ್ಕೂ ಇವ್ರ ಮನೇಲಿ ಗಂಡ ದಿಕ್ಕಿಲ್ಲ. ನಿಮ್ಗೆ ನನ್ನ ಅಕ್ಕ ಬಾಸ್, ನಂಗೆ ನೀವು ಬಾಸ್. ನನ್ನ ಮಗಳಿಗೆ ಎಲ್ಲರೂ ಇಷ್ಟು ವಾರದಲ್ಲಿ ಕಳಪೆ ಕೊಟ್ಟಿದ್ದೀರಾ. ಅವಳು ನಮಗೆ ಉತ್ತಮನೇ, ಯಾವತ್ತೂ ಅವಳು ನಮ್ಗೆ ಉತ್ತಮ. ಹನುಮಂತ ಅಪ್ಪ ಅವ್ವ ಊರಿಂದ ಊಟ ತಂದಿದ್ದಾರೆ. ದೊಡ್ಡ ಮನೆಗೆ ಬಂದು ಹನುಮಂತ ಮತ್ತು ಚೈತ್ರ ಕುಟುಂಬ. ಇವನು ಹುಟ್ಟಿದಾಗ ನಮಗೆ ನಿಜವಾದ ಚಾಲೆಂಜ್ ಶುರು ಆಗುತ್ತೆ. ಮೂರನೇದು ಹೆಣ್ಣಾಯ್ತು. ಅಪ್ಪ ಅಮ್ಮಂಗೆ ಹೆಣ್ಣಕ್ ಬೆಂಕಿ ಇಡಕ್ಕೂ ಇವ್ರ ಮನೇಲಿ ಗಂಡ ದಿಕ್ಕಿಲ್ಲ. ನಿಮ್ಗೆ ನನ್ನ ಅಕ್ಕ ಬಾಸ್, ನಂಗೆ ನೀವು ಬಾಸ್. ನನ್ನ ಮಗಳಿಗೆ ಎಲ್ಲರೂ ಇಷ್ಟು ವಾರದಲ್ಲಿ ಕಳಪೆ ಕೊಟ್ಟಿದ್ದೀರಾ. ಅವಳು ನಮಗೆ ಉತ್ತಮನೇ, ಯಾವತ್ತೂ ಅವಳು ನಮ್ಗೆ ಉತ್ತಮ. ಹನುಮಂತ ಅಪ್ಪ ಅವ್ವ ಊರಿಂದ ಊಟ ತಂದಿದ್ದಾರೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.